ನಾನು ಯಾಕೆ ಕೇಳಲಿ? ನಾನು ಯಾರ ಮಾತು ಕೇಳಲ್ಲ. ಮನೆ ಯಜಮಾನನಾಗಿ ನಿಮ್ಗಿಲ್ದೇ ಇರೋ ಜವಾಬ್ದಾರಿ ನನಗಿದೆ. ಇದನ್ನೆಲ್ಲ ನೋಡ್ಕೊಂಡು ಸುಮ್ಮನೆ ಇರ್ತೀನಿ ಅನ್ಕೊಂಡಿದ್ದೀರಾ? ನಾನು ಹೇಳೇ ಹೇಳ್ತೀನಿ. ಯಾರಿಗಾದ್ರೂ ತಡೆಯೋ ತಾಕತ್ತಿದ್ರೆ ತಡೀರಿ. ಮಾತು ಹೇಳಿದ್ರೆ ನನ್ನ ಉತ್ತರ ಇನ್ನೂ ಕೆಟ್ಟದಾಗಿರುತ್ತೆ. ನಡಿ ಮನೆ. ಸರ್, ದಯವಿಟ್ಟು ಯಾರು ಇದಕ್ಕೆ ತಲೆ ಹಾಕ್ಬೇಡಿ ಪ್ಲೀಸ್. ಮನೆ ಅಂದ್ರೆ ಗಂಡಸು ಗಂಡಾಗಿರ್ಬೇಕು, ಹೆಂಗಸು ಹೆಣ್ಣಾಗಿರ್ಬೇಕು. ಅದು ಉಲ್ಟ ಆದ್ರೆ ಎಲ್ಲರ ಮನೇಲೂ ಇದೇ ಪರಿಸ್ಥಿತಿ ಆಗೋದು. ನಾನು ಅದನ್ನ ಹಾಗಾಗೋದಕ್ಕೆ ಬಿಡೋದಿಲ್ಲ. ಇಷ್ಟು ಜನರ ಮುಂದೆ ನಂಗೆ ಕೈ ಮಾಡ್ತೀರಾ? ಯಾವತ್ತು ಕೈ ಮಾಡದೆ ಇರೋರು ಇವತ್ತು ಮಾಡಿದೀರಾ ಅಂದ್ರೆ ನಾನ್ ನಿಮ್ ಮಾತು ಕೇಳಲ್ಲ. ನಂಗೆ ಹೊಡೆದು ಬಡ್ದು ಚಿತ್ರ ಹಿಂಸೆ ಕೊಟ್ರು ಅಯ್ಯೋ ಇಷ್ಟು ಜನ ಇದ್ರು ಒಬ್ರು ನನ್ನನ್ನು ಕಾಪಾಡೋದಕ್ಕೆ ಬಂದಿಲ್ಲ. ನಾನ್ ಸುಮ್ನೆ ಇರಲ್ಲ. ನೀವ್ ನನ್ ಮಾತು ಕೇಳಿದ್ರೆ ಇರ್ತೀನಿ, ಇಲ್ಲ ಅಂದ್ರೆ ಕೇಳಲ್ಲ. ನೀನು ನನ್ನ ಮಾತು ಕೇಳಬೇಕು. ಹೌದಾ? ನಾನು ಈ ಕ್ಷಣನೇ ಸೀಮೆಣ್ಣೆ ಸುಮ್ಕೊಂಡು ಸಾಯ್ತೀನಿ. ನೋಡ್ತೀರಾ ಅಥವಾ ನನ್ನ ಮಾತು ಕೇಳ್ತೀರಾ? ಹೌದಾ? ಇರು ಒಂದು ನಿಮಿಷ. ಅಪ್ಪ, ಏನ್ ಮಾಡ್ತಿದ್ಯಾ? ಯಾರು ತಲೆ ಹಾಕಬೇಡಿ ಅಂದೆ. ಏನೇ ನೀನ್ ಕುತಂತ್ರ ಮಾಡಿದಾಗೆಲ್ಲ ನಾನ್ ತಡಿಯೋಕ್ ಬಂದ್ರೆ ನೀನ್ ಸಾಯ್ತೀನಿ ಅಂತ ಹೆದರಿಸ್ತೀಯಲ್ಲ? ಸೀಮೆಣ್ಣೆ ಸುರ್ಕೊಂಡು ಸಾಯಕ್ಕೆ ನಿಂಗೆ ಅಷ್ಟೊಂದು ಇಷ್ಟನಾ? ಗೊತ್ತಾಗಿದ್ದಾಗ್ಲಿ ನಾನೇ ತಂದಿದ್ದೀನಿ ಸೀಮೆಣ್ಣೆ. ತಪ್ಪಾಯ್ತು ರೀ, ತಪ್ಪಾಯ್ತು. ನನ್ ಏನು ಮಾಡಬೇಡಿ, ನಿಮ್ ಮಾತು ಕೇಳ್ತೀನಿ. ಮತ್ ಸಾಯ್ತೀನಿ ಅಂತಿದ್ದೆ, ಅದು ಏನೋ ನಿಮ್ಗೆ ಹೆದರ್ಸೋಣ ಅಂತ ಹಾಗೆ ಮಾಡ್ದೆ ರೀ. ನಿಮ್ಗೆ ಅಮ್ಮಯ್ಯ ಅಂತೀನಿ. ನಿಮ್ಮೆಲ್ರಿಗೂ ಕೈ ಮುಗಿದು ಕ್ಷಮೆ ಕೇಳ್ಕೊತೀನಿ. ಈ ಮನೆಯಲ್ಲಿ ಇಂಥದ್ದೊಂದು ಸಂದರ್ಭ ನಡಿಬೇಕು ಅನ್ನೋದು ನನ್ನ ಉದ್ದೇಶ ಆಗಿರಲಿಲ್ಲ. ಆದ್ರೆ ಇವತ್ತು ನಾನು ಮಾಡಿರೋ ಕೆಲಸದಿಂದ ಇಂಥ ಸಂದರ್ಭ ರಿಪೀಟ್ ಆಗಲ್ಲ. ನನ್ನ ಹೆಂಡತಿ ಸ್ವಲ್ಪ ಸರಿ ಇಲ್ಲ, ಧನಪಿಶಾಚಿ ಅವಳು. ಅವಳ ಮಾತನ್ನ ದಯವಿಟ್ಟು ಯಾರು ನಂಬೇಡಿ.
ತಿದ್ದೋದು ಹೇಗೆ ಅಂತ ನನಗೆ ಗೊತ್ತು. ಕಟ್ಕೊಂಡಿರೋ ತಪ್ಪಿಗೆ ಅವಳನ್ನು ತಿದ್ತೀನಿ. ದಯವಿಟ್ಟು ಯಾರು ಹೊಂದ್ಕೋಬೇಡಿ ಪ್ಲೀಸ್. ನೋಡಿಪ್ಪ, ಇಲ್ಲಿ ಯಾವ ತಪ್ಪು ಆಗಿಲ್ಲ. ಆಗೋ ತಪ್ಪನ್ನ ತಪ್ಪಿಸ್ದ ಹಾಗಾಯ್ತು. ನೀವು ನೊಂದ್ಕೋಬೇಡಿ, ಸಮಾಧಾನವಾಗಿರಿ. ಎಲ್ಲ ಮುಗೀತಲ್ಲ, ನೀವು ನಿಮ್ಮ ಕೆಲಸ ನೋಡ್ಕೊಳ್ಳಿ ಹೋಗಿ. ರೇವತಿ, ಎಸಿ ಹಾಕಿದಾರೇನೆ? ಇಲ್ಲಮ್ಮ, ಬಾಗ್ಲು ಓಪನ್ ಇರುವಾಗ ಯಾರು ಎಸಿ ಹಾಕ್ತಾರೆ? ಚಳಿಗಾಲ ಶುರು ಆಗೋಯ್ತಾ? ಇಲ್ಲಮ್ಮ, ಇವಾಗಿನ ಮಳೆಗಾಲ ಸ್ಟಾರ್ಟ್ ಆಗಿದೆ. ಮತ್ತ್ಯಾಕೆ ನಡುತ್ತಾ ಇದ್ದೀನಿ? ತುಂಬಾ ಚಳಿ ಆಗ್ತಿದೆ. ಅದು ಅಪ್ಪ ಕೊಟ್ರಲ್ಲ 440 ವೋಲ್ಟ್ ಶಾಕು, ಅದಕ್ಕೆ ಹೀಗ್ ನಡುಕ್ತಿರೋದು. ನಿಮ್ಮಪ್ಪ ಸೀಮೆಣ್ಣೆ ತರುವಾಗ್ಲೂ ಸುಮ್ಮನೆ ನಿಂತಿದ್ಯಲ್ಲೇ, ಹಾಗೆ ನಿಲ್ಲೋದಕ್ಕೆ ಹೇಗೆ ಮನ್ಸು ಬಂತು ನಿಂಗೆ? ನೀನು ಸಾಕ್ ಬೆಳ್ಸಿದ್ ಲೀಲಾ ಅಕ್ಕಂಗೆ ಮೋಸ ಮಾಡಕ್ ಹೋಗಿದ್ಯಲ್ಲ, ಅವಾಗ ನಿನಗ್ ಹೇಗ್ ಮನ್ಸ್ ಬಂತೋ ಇವತ್ತು ನಂಗೆ ಹಾಗೆ ಮನ್ಸ್ ಬಂತು. ಚುಕ್ಕಿ ಕರೀಲ ಅಪ್ಪನ್ನ. ಅಯ್ಯೋ, ಬೇಡ 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 ಬೇಡ. ಆ ಚಂದ್ರಶೇಖರ ಸ್ವಾಮಿಗಳು ಯಾಕೆ ಹಂಗ ಆಡ್ತಾ ಇದ್ದಾರೆ? ಯಾವತ್ತೂ ನಾನು ಹೀಗ್ ನೋಡಿಲ್ಲ. ಮೋಸ್ಟ್ಲಿ ಡಬಲ್ ಗಿಬಲ್ ಆಕ್ಟಿಂಗ್ ಮಾಡ್ತಾ ಇದಾರೆ ಹೇಗೆ? ಮದ್ವೆ ಆದಾಗಿದ್ದ ಈ ರೋಷ ಆವೇಶ ತಾಪ ಯಾವತ್ತೂ ನೋಡಿಲ್ಲ. ಏನಾಗಿದೆ ಅವ್ರಿಗೆ? ದೆವ್ವಗಿವ ಮೆಟ್ಟಿದ್ಯಾ ಹೇಗೆ? ಇನ್ಮೇಲಿಂದ ನೀನ್ ಹೇಗ್ ನಡ್ಕೋತೀಯೋ ಅಪ್ಪನೂ ಹಾಗೆ ನಡ್ಕೋತಾರೆ. ಅಯ್ಯೋ, ನನ್ ಯಾವತ್ತೂ ಇನ್ಮೇಲೆ ತಲೆ ಹಾಕಲ್ಲ. ಮನೆಗೆ ಹೋದ್ಮೇಲೆ ನೀ ನನ್ ಜೊತೆಲೇ ಇರೆ, ಒಬ್ಳನ್ನೇ ಬಿಟ್ಟು ಎಲ್ಲೂ ಹೋಗ್ಬಿಡ್ವೆ. ಎಲ್ರು ಇದ್ದಾಗ್ಲೇ ನನ್ ಸೀಮೆಣ್ಣೆ ಹಾಕೋದಕ್ ಬಂದ್ರು, ಇನ್ನು ಆ ಮನೇಲಿ ನಾನು ಒಬ್ಳೇ ಇರ್ತೀನಿ. ಬೇಡಪ್ಪ, ಆ ಕೋಪ ತಗೊಂಡ್ ಬಂದು ನನ್ಗೆ ಏನಾದ್ರು ಮಾಡ್ಬಿಟ್ರೆ ಪ್ಲೀಸ್ ಕಡೆ ನೀನ್ ನನ್ ಜೊತೆನೇ ಇರೆ, ಎಲ್ಲ ಹೋಗ್ಬಿಡ. ಇವಾಗ ಅಪ್ಪ ಇವ್ರ ಹತ್ರ ಸ್ವಲ್ಪ ಹೊತ್ತು ಮಾತಾಡ್ಕೊಂಡ್ ಬರ್ತಾರೆ. ಅಲ್ಲಿವರೆಗೂ ನೀನ್ ಆರಾಮಾಗಿ ಮನೇಲಿರ್ಬೋದು. ಬಾ. ಸರ್, ನನ್ನ ಹೆಂಡತಿ ಮೇಲೆ ನಾನೇ ಕೈ ಮಾಡೋ ಹಾಗಾಯ್ತು. ಛೇ, ನಿಮ್ಮ ಮನೇಲಿ ಈ ಥರ ಸೀನ್ ಕ್ರಿಯೇಟ್ ಆಯ್ತು ಅಂತ ದಯವಿಟ್ಟು ನೀವು ನೊಂದ್ಕೋಬೇಡಿ ಸರ್. ಏನು ಮಾತಾಡ್ತಾ ಇದ್ದೀರಾ ಸರ್? ಒಳ್ಳೆಯವರು ಒಳ್ಳೆತನನ ದುರುಪಯೋಗ ಪಡಿಸ್ಕೊಳ್ಳುವಂಥ ಜನಗಳಿರ್ತಾರೆ. ಆ ಒಳ್ಳೆತನನೇ ಅವ್ರ ವೀಕ್ನೆಸ್ ಅಂದ್ಕೊಂಡ್ರೆ ಅದು ಅವ್ರ ತಪ್ಪಾಗತ್ತೆ. ಇನ್ಫ್ಯಾಕ್ಟ್ ಒಬ್ಬ ಒಳ್ಳೆ ವ್ಯಕ್ತಿ ತಾಳ್ಮೆ ಕಳ್ಕೊಂಡ್ರೆ ಏನಾಗ್ಬೋದು ಅನ್ನೋದಕ್ಕೆ ನೀವಿವತ್ತು ಸಾಕ್ಷಿಯಾಗೋದ್ರಿ. ನೀವೇನು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಸರ್. ಸರ್, ಇಂಥವ್ರು ಇರೋದ್ರಿಂದ ನಾವಂತೂ ನೆಮ್ಮದಿಯಾಗಿರೋಕ್ಕಾಗಲ್ಲ. ಆದರೆ ಅನ್ಯಾಯವಾಗಿ ನನ್ನ ಮಗಳು ಯಾಕೆ ಸರ್ ಹಿಂಸೆ ಅನುಭವಿಸ್ಬೇಕು? ಅದಕ್ಕೆ ಕೇಳ್ಕೊತಾ ಇದ್ದೀನಿ. ಇಂಥ ಸಂದರ್ಭದಲ್ಲಿ ಹೆಚ್ಚಾಗಿ ತಂದೆ ತಾಯಿಗಳು ಮಗಳನ್ನ ಅವ್ರ ಮನೆಗೆ ಕರ್ಕೊಂಡು ಹೋಗ್ತಾರೆ. ಆದರೆ ನಾನು ಯಾಕೆ ಕರ್ಕೊಂಡು ಹೋಗ್ತಾ ಇಲ್ಲ ಅಂದರೆ ನಂಬಿಕೆ ಸರ್. ನಿಮ್ಮ ಮೇಲೆ ನನಗೆ ತುಂಬಾ ನಂಬಿಕೆ ಇದೆ ಸರ್. ನನ್ನ ಮಗಳು ನಮ್ಮ ಮನೇಲಿರೋದಕ್ಕಿಂತ ಜಾಸ್ತಿ ನೆಮ್ಮದಿಯಲ್ಲಿ ಈ ಮನೇಲಿ ಇರ್ತಾಳೆ ಅನ್ನೋ ನಂಬಿಕೆ ಇದೆ. ಅಷ್ಟೇ ಅಲ್ಲ, ಅವಳು ನಮ್ಮ ಮನೇಲಿ ಇರೋದಕ್ಕಿಂತ ಜಾಸ್ತಿ ಸುರಕ್ಷಿತವಾಗಿ ಈ ಮನೇಲಿ ಇರ್ತಾಳೆ ಅನ್ನೋ ನಂಬಿಕೆನೂ ಇದೆ. ಇದು ಬರೀ ನಂಬಿಕೆ ಅಲ್ಲ ಸರ್, ಸತ್ಯ. ಅದಕ್ಕೆ ಲೀಲಾ ಈ ಮನೆಯಲ್ಲೇ ಇರ್ತಾಳೆ ಸರ್. ಯಾಕಂದ್ರೆ ಅವಳಿಗೆ ನೀವಿದ್ದೀರಾ, ಅವಳ ಬೆನ್ನ ಹಿಂದೆ ನೀವು ಯಾವಾಗಲೂ ಇರ್ತೀರ. ನೀವೇನು ಯೋಚನೆ ಮಾಡ್ಬಿಡಿ ಸರ್, ಡೀಲಿಂಗ್ ಏನೂ ಆಗಲ್ಲ. ಅವಳು ಇಲ್ಲೇ ಇರ್ತಾಳೆ. ಯೋಚನೆನಾ? ಇಲ್ಲ ಸರ್, ಹಳೆ ಚಂದ್ರಶೇಖರ್ ಎಲ್ಲಿ ಕಳೆದೋದ್ನೋ ಗೊತ್ತೇ ಇಲ್ಲ. ಈಗ ಬಂದಿದ್ದಾನಲ್ಲ ಇವನು ಹೊಸ ಚಂದ್ರಶೇಖರ್.
ನನ್ನ ಮಗಳೇ ಎಲ್ಲಾನು ಎದುರಿಸ್ತೀನಿ ಅಂತ ಅಷ್ಟು ಧೈರ್ಯವಾಗಿರುವಾಗ ನಾನು ಯಾಕೆ ಸರ್ ಯೋಚನೆ ಮಾಡಬೇಕು? ಇಲ್ಲ ಸರ್, ನಾನೇನು ಯೋಚನೆ ಮಾಡಲ್ಲ. ಅದರ ಅವಶ್ಯಕತೆನೂ ಇಲ್ಲ ಸರ್. ಒಳ್ಳೇದಾಗತ್ತೆ, ಡೆಫಿನೆಟ್ಲಿ ಎಲ್ಲ ಒಳ್ಳೇದಾಗತ್ತೆ. ಅಭಿ ಈಗ ಬಂದ್ರಾ? ಯಾರನ್ನ ಕೇಳಿ ಹುಡುಗನ ಕರ್ಸ್ತೆ? ಯಾರನ್ನ ಕೇಳಿ ನೀನು ಲೀಲನಿಗೆ ಮದುವೆ ಮಾಡ್ಬೇಕು ಅಂತ ನಿರ್ಧಾರ ಮಾಡ್ದೆ? ಅವಳ ಲೈಫ್ ಸೆಟ್ಲ್ ಆಗ್ಬಾರ್ದ? ನೀವೇ ಹೇಳಿ. ಅರೆ ಅವಳ ಲೈಫ್ ಸೆಟ್ಲ್ ಮಾಡಕ್ ನೀನ್ ಯಾರು? ಯಾರು ನೀನು? ಆಕ್ಚುಲಿ ನಾನು ಲೀಲಾ ಹತ್ರ ಆಗ್ಬೇಕು ಅಂತ ನೀವು ಎಷ್ಟೇ ಟ್ರೈ ಮಾಡಿದ್ರು ಯಾಕೋ ಎಜೆ ಸರ್ ನಮ್ಮಿಬ್ಬರ ತಡೀತಿದ್ದಾರೆ ಅಂತ ನಂಗೆ ಪರ್ಸನಲ್ ಆಗಿ ಫೀಲ್ ಆಯ್ತು. ಲೀಲಾ ಅವ್ರ ಜೊತೆಗೆ ಹೊರಗಡೆ ಹೋಗ್ತೀನಿ ಅಂತ ಗೊತ್ತಾದಾಗ ಅವ್ರ ಮುಖದಲ್ಲಿ ಕೋಪ ಕಾಣಿಸ್ತು. ಅದಕ್ಕೆ ಯಾವಾಗ ಹೋಗೋದು ಕ್ಯಾನ್ಸಲ್ ಆಯ್ತೋ ಆಗ ಅವ್ರ ಮುಖ ರಿಲ್ಯಾಕ್ಸ್ ಆಯ್ತು. ನಾನು ಈ ಮನೆ ಬಿಟ್ಟು ಹೊರಗಡೆ ಹೋಗೋದು ಎಷ್ಟು ಕಷ್ಟ ಆಗುತ್ತೆ ಅಲ್ವಾ? ಇವಾಗ ಬಂದಿರೋ ನಿಮ್ಗೆ ಇಷ್ಟೊಂದು ಅಟ್ಯಾಚ್ಮೆಂಟ್ ಇರ್ಬೇಕಾದ್ರೆ ಇನ್ನು ನನಗೆ ಇನ್ನೆಷ್ಟೊಂದು ಅಟ್ಯಾಚ್ಮೆಂಟ್ ಇರ್ಬೋದು? ಅಭಿ ಲೀಲಾಗ ಅಷ್ಟೊಂದು ಪ್ರಯಾರಿಟಿ ಕೊಡ್ತಿದ್ದಾರೆ ಅಂದ್ರೆ ನನಗಿಂತ ಅಭಿಗೆ ಲೀಲಾನೇ ಮುಖ್ಯ ಆಗ್ಬಿಟ್ಲಾ? ನನ್ನ ಅಭಿನ ಲೀಲಾ ಅಭಿಗೆ ಗೊತ್ತಿಲ್ದಾಗೆ ಸೆಳ್ಕೋತಿದ್ದಾಳೆ. ಅವಳನ್ನ ಮನೆಯಿಂದ ಹೊರಗಡೆ ಕಳಿಸ್ಬೇಕಂದ್ರೂ ಅಭಿನೇ ಮುಂದೆ ನಿಲ್ತಾರೆ. ಅಭಿನ ನೋಡ್ಕೊಳ್ಳೋದಕ್ಕೆ ನಾನಿದ್ದೀನಿ, ನೀನ್ ಬರಬೇಡ ಅಂತ ಹೇಳ್ದಾಗ್ಲೂ ಅಭಿನೇ ಅವಳ ಪರ ನಿಲ್ತಾರೆ. ಲೀಲಾ ಬೇಜಾರಾದಾಗ್ಲೂ ಅಭಿನೇ ಬರ್ತಾರೆ. ಯಾಕೆ ಯಾಕೆ ಲೀಲಾ ಅಭಿಗೆ ಅಂತ ಮೋಡಿ ಏನ್ ಮಾಡಿದಾಳೆ? ನನ್ನ ಹತ್ರ ನೋಡಿದ್ರೆ ಗಂಡ ಇದ್ದಾನೆ ಅಂತ ಹೇಳ್ತಾಳೆ, ಆದ್ರೆ ಬೆನ್ ಹಿಂದೆ ಅಭಿ ಬೇಕು ಅಂತ ಬಯಸ್ತಾಳೆ. ಅಕಸ್ಮಾತ್ ನಮ್ಮನ್ನೆಲ್ಲ ನಂಬಿಸೋಕ್ಕೋಸ್ಕರ ಗಂಡ ಇದ್ದಾನೆ ಅಂತ ಸುಳ್ಳು ಹೇಳ್ತಿದ್ದಾಳ? ಇಲ್ಲ ಇಲ್ಲ ಇಲ್ಲ, ಅವಳು ಸುಳ್ಳು ಹೇಳ್ತಿದ್ರೆ ಅವರಮ್ಮ ಯಾಕೆ ಗಂಡ ಇದ್ದಾನೆ ಅಂತ ಹೇಳ್ತಿದ್ದಾರೆ? ಇಲ್ಲ, ಎಸ್, ಅವತ್ತು ದೇವಸ್ಥಾನದಲ್ಲಿ ನಿನ್ ಗಂಡನ ಹೆಸರು ಹೇಳು ಅಂತ ಹೇಳಿದಾಗ ಯಾರ ಹೆಸರು ಹೇಳಿದ್ಲು? ಅರ್ಚಕ್ರೆ, ಹೇಳಿಮಾ, ಪೂಜೆ ಮಾಡಿಸ್ಬೇಕಿತ್ತು. ಯಾರ ಹೆಸರಲ್ಲಿ? ಅಭಿರಾಮ್ ಜಯಶಂಕರ್. ಅಭಿರಾಮ್ ಜಯಶಂಕರ್ ನವದೇಸ್ಯ. ಒಂದು ನಿಮಿಷ ಹೇಳಿಮಾ. ಲೀಲಾ, ನಿನ್ ಗಂಡನ ಹೆಸರೇನು? ಹೇಳು ಲೀಲಾ. ಹೇಳಿಮಾ, ನಿಮ್ ಗಂಡನ ಹೆಸರೇನು? ಈಗ ಯಾಕೆ ಅವ್ರ ಹೆಸರು? ಬಿಡಿ ಅಕ್ಕ. ಯಾಕೆ ಅಂದ್ರೆ ಅರ್ಚನೆ ಮಾಡಿಸೋದಕ್ಕೆ. ಯಾಕೆ ಗಂಡನ ಹೆಸರು ಹೇಳೋಕ್ ಆಗದೆ ಇರೋಷ್ಟು ಕೆಟ್ಟವನಾ? ಅಕ್ಕ ಅಕ್ಕ ಅದು ನನಗೆ ಗೊತ್ತು. ಹೀಗೆ ಮೋಸ ಮಾಡಿ ಹೋಗಿರೋ ಆ ಪಾಪಿ ಹೆಸರು ಎತ್ತಬೇಡಿ. ಅವನೊಬ್ಬ ನೀಚ ಮೋಸ್ಕರ ಅಂತ ಹೇಳಕ್ ಬರ್ತಿದ್ಯಾ ಅಲ್ವಾ? ಎಷ್ಟೇ ಆಗ್ಲಿ ಅವ್ನು ನಿನ್ ಗಂಡ. ನೀವಿಬ್ರು ಮುಂದೆ ಬಾಳಿ ಬದುಕಬೇಕಾಗಿರೋರು. ಅವನ ಶ್ರೇಯಸ್ಗೋಸ್ಕರ, ಅವನ ಆರೋಗ್ಯಕ್ಕೋಸ್ಕರ, ನಿನ್ನ ಅವನ ಜೀವನ ಚೆನ್ನಾಗಿರ್ಬೇಕು ಅನ್ನೋದಕ್ಕೋಸ್ಕರನಾದ್ರೂ ನಿನ್ ಪೂಜೆ ಮಾಡಿಸ್ಲೇಬೇಕು ಲೀಲಾ. ಮುಂದೊಂದು ದಿನ ಅವನು ನಿನ್ಗೋಸ್ಕರ ಎಂಥ ಪರಿಸ್ಥಿತಿಲಿದ್ರೂ ಬಂದೇ ಬರ್ತಾನೆ. ಹೇಳು, ನಿನ್ ಗಂಡನ ಹೆಸರು ಹೇಳು. ಅವ್ರ ಹೆಸರು ಹಿಟ್ಲರ್ ಅಂತ. ಅಲ್ಲ ಲೀಲಾ, ಗಂಡನ ಹೆಸರು ಹೇಳು ಅಂದ್ರೆ ಯಾವುದೋ ಸಿನಿಮಾ ಹೆಸರು ಹೇಳ್ತಿದ್ಯಲ್ಲ. ಇಲ್ಲ ಅಕ್ಕ, ನನ್ನ ಗಂಡ ಹಿಟ್ಲರ್ ಗುಣ ಇರೋವಂಥವ್ರು. ಅವ್ರು ಇದ್ದಿದ್ದು ಹಾಗೆ, ಎಲ್ಲರೂ ಅವ್ರನ್ನ ಹಾಗೆ ಕರಿತಾ ಇದ್ರು.
ನಾನು ಅವ್ರನ್ನ ಮೊದಲನೇ ಸತಿ ನೋಡಿದಾಗ ಅವ್ರು ಹಾಗೇ ಇದ್ರು. ಅವ್ರು ಹಾಗಿದ್ದಾಗಲೇ ನಾನು ಅವ್ರನ್ನ ಇಷ್ಟಪಟ್ಟೆ. ಅದಕ್ಕೆ ಹಿಟ್ಲರ್ ಅನ್ನೋ ಹೆಸರಲ್ಲಿ ಅರ್ಚನೆ ಮಾಡಿಸಿ. ಆಯ್ತಮ್ಮ, ನಿನ್ನ ಗಂಡ ನಿನ್ನಿಷ್ಟ. ಅರ್ಚಕ್ರೆ, ಹಿಟ್ಲರ್ ಹೆಸರಲ್ಲೂ ಅರ್ಚನೆ ಮಾಡಿ. ಹಿಟ್ಲರ್ ನಾಮಧೇಯಸ್ಯ. ಎಸ್, ಹಿಟ್ಲರ್ ಹಿಟ್ಲರ್ ಅಂತ ಹೇಳಿದ್ಲು. ಹಾಗಿದ್ರೆ ಲೀಲಾ ಕಣ್ಣು ಅಭಿ ಮೇಲಿರೋ ವಿಷಯ ಲೀಲಾ ಗಂಡನ್ ಗೊತ್ತಾಗಿ ಅವನಾಗವನೇ ಬಿಟ್ಟೋಗಿರ್ಬೋದಾ? ಹೌದು, ಹಾಗೆ ಆಗಿದೆ ಅನ್ಸುತ್ತೆ. ಹಾಗೇನಾದ್ರೂ ಆಗಿದ್ರೆ ಲೀಲಾ ನನ್ನ ಅಭಿ ಮಧ್ಯೆ ದೊಡ್ಡ ಗೋಡೆಯಾಗಿ ನಿಲ್ಲೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಹಾಗಾಗೋದಕ್ಕೆ ನಾನು ಬಿಡಲ್ಲ. ಈಗಲೇ ಅಭಿ ನಮ್ಮ 3 ಜನ ಟಿಕೆಟ್ ಮಾಡಿಸಿದ್ದಾರೆ ಅಂದರೆ ಮುಂದೆ ನನ್ನನ್ನು ಬಿಡಲ್ಲ ಅನ್ನೋದಕ್ಕೆ ಏನು ಗ್ಯಾರಂಟಿ? ಇಲ್ಲ, ಹಾಗಾಗಬಾರ್ದು. ಅಭಿ ಮನೆಗೆ ಬರಲಿ, ಕೇಳ್ತೀನಿ. ಆದರೂ ಹೀಗೆ ಮಾಡಿದ ತಪ್ಪಲ್ವಪ್ಪ? ನನಗೂ ಗೊತ್ತಮ್ಮ. ಆದರೆ ಬಗ್ಗಿದವನಿಗೆ ಗುದ್ದು ಜಾಸ್ತಿ ಅನ್ನೋ ಹಾಗೆ ಬಗ್ಗೋವರೆಗೂ ಜನ ಬಗ್ಗಿಸ್ತಾನೆ ಇರ್ತಾರೆ. ಒಂದು ಸಲ ಎದ್ದು ನಿಲ್ಬೇಕು. ಅದೇ ಈಗಾಗಿದ್ದು. ನನ್ನ ಹೆಂಡತಿ ಆಡೋ ಮಾತಿಗೆ ಮನೆಗಳಿಗೆ ಬೆಂಕಿ ಹಚ್ಬಿಡ್ತಾಳಮ್ಮ. ಆದ್ರೂ ಇಲ್ಲಮ್ಮ, ನನ್ನ ಮಗಳಿಗೆ ಅನ್ಯಾಯ ಆಗ್ತಾ ಇದ್ರು ನಾನು ಸುಮ್ಮನೆ ಇರೋ ಹಾಗೆ ಮಾಡಿಬಿಟ್ಲು. ಇನ್ಮೇಲೆ ಹಾಗಾಗಲ್ಲ. ನನ್ನ ಮಗಳಿಗೆ ನಾನಿದ್ದೀನಿ. ಅವಳಿಗೋಸ್ಕರ ನಾನು ಯಾವ ಮಟ್ಟಕ್ಕೆ ಬೇಕಾದರೂ ಹೋಗೋಕೆ ರೆಡಿ ಇದ್ದೀನಿ. ಅದಕ್ಕೆ ಇದೇ ಮೊದಲನೇ ಹೆಜ್ಜೆ. ಜಾಣಂಗೆ ಮಾತಿನ ಪೆಟ್ಟು, ದಡ್ಡಂಗೆ ದೊಣ್ಣೆ ಪೆಟ್ಟು ಅಂತಾರಲ್ಲ, ಅಷ್ಟೇಮ್ಮ. ಆದರೂ ಆ ಕ್ಷಣ ನನಗೆಷ್ಟು ಗಾಬರಿ ಆಗೋಯ್ತು ಗೊತ್ತಾ? ಅದಕ್ಕೆ ಒಂದೊಂದ್ಸಲ ಬಿಸಿ ಮುಟ್ಟಿಸ್ಬೇಕಾಗತ್ತೆ. ಪಾಪ ಅಂತ ಸುಮ್ಮನೆ ಬಿಟ್ಟಿರ್ತೀವಲ್ಲ, ಆ ಪಾಪ ನಮ್ಮನ್ನೇ ಸುತ್ಕೊಂಡ್ಬಿಡುತ್ತಮ್ಮ. ಆದ್ರೆ ಇನ್ಮೇಲೆ ಹಾಗಾಗಲ್ಲ. ಹಳೆ ಚಂದ್ರಶೇಖರ್ ಮಾಡಿರೋ ಯಾವ ತಪ್ಪುಗಳನ್ನು ನಾನು ಇನ್ಮೇಲೆ ಮಾಡಲ್ಲ. ಒಳ್ಳೇದಪ್ಪ. ಆದರೂ ನಿಮಗೆ ಲೀಲಾ ಈ ಮನೆಯಲ್ಲಿ ಅನ್ಯಾಯ ಅನುಭವಿಸ್ತಾ ಇದ್ದಾಳೆ, ನೋವು ಅನುಭವಿಸ್ತಿದ್ದಾಳೆ ಅಂತ ಅನ್ಸೇ ಇಲ್ವಾ ಯಾವತ್ತು? ಒಂದೊಂದ್ಸಲ ಅನ್ಸೋದು, ಆದ್ರೆ ಇನ್ನು ಅನ್ಸಲ್ಲ. ನನಗೆಲ್ಲ ಕ್ಲಿಯರ್ ಆಗಿದೆಮ್ಮ. ನೀವು ಇತಿಹಾಸ, ಪುರಾಣ ಯಾವ ಪುಸ್ತಕ ಬೇಕಾದರೂ ತೆಗೆದು ನೋಡಿ. ಮೊದಲನೇ ಪುಟದಿಂದ ಕೊನೆ ಪುಟದವರೆಗೂ ಅನ್ಯಾಯ, ಅಧರ್ಮಕ್ಕೆ ಗೆಲುವಾಗುತ್ತೆ. ಆದ್ರೆ ಕೊನೆ ಪುಟದಲ್ಲಿ ಮಾತ್ರ ಧರ್ಮಕ್ಕೆ ಜಯ. ಸತ್ಯ ಗೆಲ್ಲುತ್ತೆ, ನ್ಯಾಯ ಗೆಲ್ಲುತ್ತೆ, ಧರ್ಮಕ್ಕೆ ವಿಜಯವಾಗುತ್ತೆ. ನನ್ನ ಮಗಳು ಎಂಥವಳು ಅಂತ ಗೊತ್ತಿರೋದಕ್ಕೆ ನಾನು ಧೈರ್ಯವಾಗಿದ್ದೀನಮ್ಮ. ಒಳ್ಳೇದೇ ಆಗೋದು. ನೋಡೋಣ ಆ ಭಗವಂತ ಈ ಆಸೆನ ಅದು ಯಾವಾಗ ಪೂರೈಸ್ತಾನೋ ಅಂತ. ನೋಡ್ರಿ, ಇಲ್ಲಿ ಬೋಸ್ ನಿಂತಿದ್ದಾರೆ. ಅಯ್ಯೋ, ಸಾರಿ, ಮತ್ತೆ ಎಡ್ವರ್ಟ್ ಮಾಡ್ಕೊಂಬಿಟ್ಟೆ. ಅದು ನಾನು ತುಂಬಾ ಖುಷಿಯಲ್ಲಿದ್ನಲ್ಲ, ಏನ್ ಮಾಡ್ತೀನಿ ಅಂತ ಗೊತ್ತೇ ಆಗ್ಲಿಲ್ಲ. ನೀವು ಬೇಜಾರು ಮಾಡ್ಕೋಬೇಡಿ, ನನ್ನ ಬೈಬೇಡಿ. ಯಾಕೆ ಇಷ್ಟೊಂದು ಎದುರ್ಕೋತಾ ಇದೆಯಾ? ಬೈದ್ನ ನಾನು? ಬೈಲಿಲ್ಲ, ಆದ್ರೆ ಮನ್ಸಲ್ಲೇ ಬೈಕೊಂಡ್ರ ಅಂತ. ಏನಂತ? ಇಲ್ಲಿಲ್ಲಾಗೆ ಕಾಮನ್ ಸೆನ್ಸ್ ಇಲ್ಲ. ಯಾರಿದ್ದಾರೆ ಅಂತ ನೋಡ್ದೆ, ಮೈಮೇಲೆ ಬಿದ್ಬಿಟ್ಲು ಹುಚ್ಚಿ, ಇಡಿಯಟ್. ಆಮೇಲೆ ಲಾಸ್ಟಿಗೆ ಔಟ್ ಅಂತ. ನಾನು ನಿನ್ನನ್ನು ಅಷ್ಟೊಂದೆಲ್ಲ ಬೈಕೊಳ್ಳಲ್ಲ. ಮತ್ತೆ ಏನ್ ಅನ್ಕೋತೀರಾ? ಚಿಕ್ಕ ಮಕ್ಕಳಿರೋ ಮನೇಲಿ ಈ ಥರ ಎಡವಟ್ಟುಗಳಾಗೋದು ಸಹಜ ಅನ್ಕೋತೀನಿ.
ಮಕ್ಕಳ ಇಲ್ಯಾರಿದ್ದಾರೆ? ನೀನೇ. ನಿನ್ನ ಮನಸ್ಸು ಮಗು ಥರದ್ದು. ನೀನು ಹಣ್ಣಣ್ಣು ಮುದುಕಿ ಆದರೂ ನನಗೆ ನೀನು ಮಗು ಥರನೇ ಕಾಣಿಸ್ತೀಯ. ನೀನು ಒಟ್ಟಿನಲ್ಲಿ ಖುಷಿಯಾಗಿರ್ತೀಯಲ್ಲ, ಅದು ಇಂಪಾರ್ಟೆಂಟ್. ಇವತ್ತಲ್ಲ, ನೀನು ಯಾವಾಗಲೂ ಖುಷಿಯಾಗಿರಬೇಕು. ಮನಸ್ಸು ಬಿಚ್ಚಿ ಖುಷಿನ ಅನ್ಭವಿಸು. ಓಕೆ? ನನ್ನ ಫೋನು, ನನ್ನ ಫೇವ್ರೆಟ್ ಫೋನು. ಸಣ್ಣ ಸ್ಕ್ರಾಚ್ ಆಗಬಾರ್ದು ಅಂತ ಬ್ಯಾಕ್ ಕವರು, ಸ್ಕ್ರೀನ್ ಗಾರ್ಡು ಎಲ್ಲ ಹಾಕ್ಸಿದೆ. ಆದ್ರೆ ಆನ್ ಆಗದೆ ಇರೋ ಥರ ಹೊಡೆದೋಯ್ತಲ್ಲ. ನನಗೆ ಫೋನ್ ಬೇಕು.